ನಮಸ್ತೆ. ಬಲಿಷ್ಠ ಭೂಮಿವಾರ ತಮ್ಮಗಳಿಗೆ ಜೀವನ್ವಾಸ್ತು ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಉತ್ತಮವಾದಂಥ ಟಿಪ್ಸು ಸಾಕಷ್ಟು ಜನ ಫಾಲೋ ಮಾಡ್ತಾ ಇರ್ಬೋದು, ಆದರೂ ಕೂಡ ಅದರ ಸೈಂಟಿಫಿಕ್ ರೀಸನನ್ನು ಹೇಳ್ತೀನಿ. ಏನು ಅಂದರೆ, ಮನೆಯಲ್ಲಿ ವಾರಕ್ಕೆ ಒಂದು ಸಲನಾದರೂ ಕಲ್ಲುಪ್ಪು, ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನು ಒಂದು ಬಕೆಟ್ ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಕಲಸಿ ಮಾಡಿ ಮನೆಯನ್ನು ಪೂರ್ತಿ ಮನೆಯ ನೆಲವನ್ನು ಕಲ್ಲುಪ್ಪು ನೀರು ಏನಿರ್ತಲ್ಲ ಆ ಸಾಲ್ಟ್ ವಾಟರ್, ಆ ಉಪ್ಪು ನೀರಿಂದ ಮನೆಯ ಪ್ರತಿಯೊಂದು ಭಾಗದಲ್ಲಿರುವಂಥ ಫ್ಲೋರಿಂಗನ್ನು ಸ್ಕರ್ಟಿಂಗನ್ನು ನಾವು ಒರೆಸ್ತಾ ಹೋಗಿ ಅದಾದ ನಂತರ ಒಳ್ಳೆ ನೀರಲ್ಲಿ ಒರೆಸ್ಕೊಳ್ತಾ ಹೋಗೋದು. ಇದು ಮಾಡೋದ್ರಿಂದ ಏನಾಗುತ್ತೆ ಅಂತಂತಂದರೆ, ವಾಸ್ತು ಏನು ಹೇಳುತ್ತೆ, ನೆಗೆಟಿವ್ ಎನರ್ಜೀಸ್ ಅಂದರೆ ಅದು ತೆಗೆಯುತ್ತೆ ಅಂತ ಹೇಳುತ್ತೆ. ರೈಟ್. ಸೈನ್ಸ್ ಏನು ಹೇಳುತ್ತೆ, ಬ್ಯಾಕ್ಟೀರಿಯಾಸನ್ನೆಲ್ಲ ಅದು ಕೊಲ್ಲುತ್ತೆ ಅಂತಂತ ಹೇಳುತ್ತೆ. ಅದು ರೈಟ್. ಎಗೇನ್ ವಾಸ್ತುವಲ್ಲಿ ನೆಗೆಟಿವ್ ಎನರ್ಜೀಸ್ ಅಂತ ಬಂದರೆ ಏನು, ಅದೇನೆ ಆ ವೈರಸ್ಸು ಬ್ಯಾಕ್ಟೀರಿಯಾಸು ಏನೇನಿರುತ್ತಲ್ಲ. ಸೊ ಇವೆಲ್ಲ ಸೂಕ್ಷ್ಮಾಣು ಜೀವಿಗಳು ಮನೆಯ ನೆಲದ ಮೇಲೆ ಇದ್ದಾಗ ಏನಾಗುತ್ತೆ ಅಂತಂದರೆ, ನಾವು ಅದರಲ್ಲೇ ಉಸಿರಾಡಬೇಕಾದ್ರೆ ಅದ್ರ ಜೊತೆಗೆ ಆ ವೈರಸ್ಸು ಬ್ಯಾಕ್ಟೀರಿಯಾಸು ನಮ್ಮ ದೇಹಕ್ಕೆ ಬರುತ್ತೆ, ಬಂದಿದ್ದು ನಮ್ಮ ದೇಹದಲ್ಲಿ ಅನಾರೋಗ್ಯವನ್ನು ಉಂಟು ಮಾಡುತ್ತೆ ಅಂತ ಸೈನ್ಸು ಅದನ್ನೇ ಹೇಳುತ್ತೆ. ಹಾಗಾಗಿ ವಾಸ್ತು ಸೈನ್ಸು ಅಲ್ವೋ? 100% ವಾಸ್ತು ಅನ್ನೋದು ಸೈನ್ಸು. ಹಾಗಾಗಿ ಏನು ಹೇಳುತ್ತೆ, ಮನೆಯಲ್ಲಿ ಉಪ್ಪು ನೀರಲ್ಲಿ ವಾರಕ್ಕೊಂದು ಸಲನಾದರೂ, 2 ದಿನಕ್ಕೆ 3 ದಿನಕ್ಕೆ ಒಂದು ಸಲ ಮಾಡಿದ್ರೆ ವೆರಿ ಗುಡ್. ಅಟ್ಲೀಸ್ಟ್ ವಾರಕ್ಕೊಂದು ಸಲನಾದರೂ ಉಪ್ಪು ನೀರನ್ನು ಹಾಕಿ ನೆಲವನ್ನೆಲ್ಲ ಒರೆಸಿ ಸಾರಿಸಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಮನೆಗೆ ಇರುವಂಥ ನೆಗೆಟಿವ್ ಎನರ್ಜೀಸ್ ಎಲ್ಲ ಹೋಯ್ತು ಅಂದರೆ ಪಾಸಿಟಿವ್ ಎನರ್ಜಿ ಬಂದೇ ಬರುತ್ತೆ ಅನ್ನೋದು. ಸೊ ಇದೊಂದು ಉತ್ತಮವಾದಂಥ ಟಿಪ್ಸು, ದಯವಿಟ್ಟು ಫಾಲೋ ಮಾಡಿ. ನಮ್ಮನೇಲೂ ಹೆಚ್ಚು ಕಮ್ಮಿ ವಾರಕ್ಕೊಂದು ಸಲ ಮಾಡ್ತಾ ಇರ್ತಾರೆ, ಎಲ್ಲ ಫ್ಲೋರಲ್ಲೂ ಕೂಡ ಮಾಡ್ಕೊಂಬರ್ತಾ ಇರ್ತಾರೆ. ಇದು ಒಳ್ಳೆಯದಾಗುತ್ತದೆ. ರೈಟ್. ಒಬ್ಬರು ಪ್ರಶ್ನೆ ಏನು ಕೇಳ್ತದಂದರೆ, ಗುರುಗಳೇ ವೆಸ್ಟ್ ಸೈಡಲ್ಲಿ ಡೋರನ್ನು ಇಟ್ಕೋಬೋದಾ ಅಂತ ಕೇಳ್ತಾ ಇದ್ದಾರೆ ಅವರು. ಖಂಡಿತವೂ ಇಟ್ಕೋಬೋದು. ಫಾರ್ ಎಕ್ಸಾಂಪಲ್ ಇದೇ ಮನೆ ಅಂತ ಅಂದ್ಕೊಂಡಾಗ ವೆಸ್ಟಲ್ಲಿ ಏನಾಗುತ್ತೆ ಅಂದರೆ, ಒಂದು ಸಿಸ್ಟಮ್ ಏನು ಹೇಳುತ್ತೆ ಅಂತಂದರೆ, ಇದನ್ನು ಟೋಟಲ್ 8 ಭಾಗ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಯಾಕಂದರೆ ವಾಸ್ತುದಲ್ಲಿ ಏನಾಗುತ್ತೆ, 32 ಎಂಟ್ರೆನ್ಸ್ಗಳು ಬರುತ್ತೆ ಅಂತ. ಒಂದು ಮನೆ ಅಂತಂತಂದರೆ 32 ರೀತಿಯಾದಂಥ ಎಂಟ್ರೆನ್ಸ್ಗಳಿರುತ್ತೆ. ಅದರಲ್ಲಿ ಯಾವ ಎಂಟ್ರೆನ್ಸು ಫಲವತ್ತಾಗಿರುತ್ತೆ ಏನು ಅಂತದೆಲ್ಲ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇಲ್ಲಿ ತೊಗೊಂಡಾಗ ಏನಾಗುತ್ತೆ ಅಂದರೆ, ಇದನ್ನೇ ಫಾರ್ ಎಕ್ಸಾಂಪಲ್ ಹಿಂಗೆ ತೊಗೊಳ್ಳೋಣ, 1 2 3 4 5 6 7 8 ಅಂತ ಹಿಂಗೆ ಇಟ್ಕೊಂಬೇಡ ಅದನ್ನು. ಸೊ ಇಲ್ಲಾದಾಗ ತಂದಾಗಿದ್ದರೆ, ವೆಸ್ಟಲ್ಲಿ ಬಂದಾಗ ಏನಾಗುತ್ತೆ, 1 ಬೇಡ 2 ಬೇಡ, 3ನೇದು ಖಂಡಿತವಲ್ಲೂ ಇಟ್ಕೋಬೋದು, 4ನೇದು ಖಂಡಿತವಲ್ಲೂ ಇಟ್ಕೋಬೋದು, 5ನೇದು ಖಂಡಿತವಲ್ಲೂ ಇಟ್ಕೋಬೋದು, ಮಾಡ್ಬೋದಲ್ಲ. ನಮ್ಮ ವೇದಿಕ ವಾಸ್ತುಲಿ ಏನು ಹೇಳುತ್ತೆ ಅಂತಂದರೆ, ಪಶ್ಚಿಮ ವಾಯುವ್ಯದಲ್ಲಿ ಇಟ್ಕೋಬೋದು ಅಂತ ಹೇಳ್ತಾರೆ. ಪಶ್ಚಿಮ ವಾಯುವ್ಯ. ಸೊ ಇಲ್ಲಿ ಬಂದಾಗ ಏನಾಗುತ್ತೆ ಅಂದರೆ, ಇಲ್ಲಿಂದ 1 2 3ನೇದು ಬಿಟ್ಟು 2 ಬಿಟ್ಟು 3ನೇದು ಇಲ್ಲೂ ಇಟ್ಕೋಬೋದು ಅಂತ ವಾಸ್ತು ಹೇಳುತ್ತೆ. ಓಕೆ. ಇಲ್ಲಿ ಇಟ್ಕೊಂಡಾಗ ನಾನು ಕಂಡಿರುವಂಥ ಮನೆಗಳಲ್ಲೆಲ್ಲ 1 2 3ನೇದು ಇರುತ್ತಲ್ಲ, ಸೂಪರ್. 4ನೇದು ಎಕ್ಸಲೆಂಟ್. ಸಾಕಷ್ಟು ಮನೆಗಳಿಗೆ ನೋಡಿ ವಾಸ್ತು ಮಾಡಿದಾಗ ಅವ್ರು ಹೇಳ್ತಾಯಿದ್ರು, ಗುರುಗಳೇ ಯಾಕೋ ನಮ್ಮ ತಂದೆಯವರು ಇದ್ದಾಗ ಆಗಿದ್ದಂಥ ಪ್ರೋಗ್ರೆಸ್ಸು ಇವಾಗ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ನಾನು ಅವಾಗ ಕೇಳ್ತದೆ, ಸರಿ ಸರ್ ಅವಾಗೆಲ್ಲ ಗೇಟ್ ಪೊಸಿಷನ್ ಎಲ್ಲಿತ್ತು, ಡೋರ್ ಪೊಸಿಷನ್ ಎಲ್ಲಿತ್ತು, ಏನಿತ್ತು ಎಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲಿ ಕಾರ್ ಬರಬೇಕು ಮಾಡಬೇಕು ಅಂತಂದ್ಬಿಟ್ಟು ಕಾರ್ ಪಾರ್ಕಿಂಗ್ ಅಂತಂದ್ಬಿಟ್ಟು ದೊಡ್ಡ ಗೇಟ್ ಮಾಡ್ಕೊಂಡು ಅವಾಗ ಏನು ಮಾಡಿದ್ವಿ, ಈ ಗೇಟ್ ಪೊಸಿಷನ್ ಚೇಂಜ್ ಮಾಡಿದ್ವಿ, ಈ ಗೇಟನ್ನು ಇಲ್ಲ ಹಾಕ್ಕೊಂಡು ಈ ಗೇಟ್ ಇಲ್ಲ ಹಾಕ್ಕೊಂಡ್ವಿ, ಮೇನ್ ಡೋರ್ ಇದಕ್ಕೆ ಮ್ಯಾಚ್ ಆಗಲ್ಲ ಅಂತಂದ್ಬಿಟ್ಟು ಅದನ್ನು ಶಿಫ್ಟ್ ಮಾಡ್ಕೊಂಡ್ವಿ ಅಂತಂತ ಹೇಳಿದೆ. ದಯವಿಟ್ಟು ಮತ್ತೆ ಎಲ್ಲೆಲ್ಲಿತ್ತು ಅಲ್ಲಲ್ಲೇ ಇಟ್ಕೊಳ್ಳಿ, ನೋಡಿ ಪ್ರೋಗ್ರೆಸ್ಸು ಅಂತ. ರೀಸೆಂಟ್ಲಿ ಆಯಿತು, ಒಂದು ದೊಡ್ಡ ಫಂಕ್ಷನ್ಗೆ ನನ್ನನ್ನು ಕರೆಸಿ ಅಲ್ಲಿ ಚೀಫ್ ಗೆಸ್ಟಾಗಿ ಕರೆಸಿ ಮಾಡಿ ನನ್ನ ಕಡೆಯಿಂದ ಸಮಾಜ ಸೇವೆ ಬಗ್ಗೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಭಾಷಣವನ್ನು ಕೇಳಿದರು. ಭಾಷಣವನ್ನು ಮಾಡಿದೆ. ನಾನು ಕರ್ಕೊಂಡು ಹೋದಂಥ ಸುಮಾರು 40 ಜನ ಒಂದು ಸ್ಕೂಲ್ ಹುಡುಗರಿಗೆ, ಅಷ್ಟು ಜನಕ್ಕೆ ಅವರು ಯೂನಿಫಾರ್ಮನ್ನು ಕೊಟ್ಟು, ಬ್ಯಾಗ್ಸನ್ನು ಕೊಟ್ಟು, ಪುಸ್ತಕವನ್ನು ಕೊಟ್ಟು, ಅವ್ರಿಗೆ 1 ವರ್ಷಕ್ಕೆ ಓದೋಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಫೀಸನ್ನು ಕೂಡ ಕೊಟ್ಟರು. 40 ಜನಕ್ಕೆ ಕೊಡೋದಲ್ಲದೆ ನಾನು ಕರ್ಕೊಂಡು ಹೋದಂಥ 40 ಜನಕ್ಕೆ ಬಿಟ್ಟು ನನ್ನ ಪ್ರಕಾರ ಸುಮಾರು ಒಂದು 250 ಜನಕ್ಕೆ ಮಾಡಿದ್ದಾರೆ ಅವರು. ಕೇಳಿದೆ, ಇಲ್ಲ ಸರ್ ಎಲ್ಲ ಮತ್ತೆ ಚೆನ್ನಾಗಿ ಪ್ರೋಗ್ರೆಸ್ ಆಗಿದ್ದೀವಿ, ಇದು ನಮ್ಮಪ್ಪ ಅವ್ರು ಮಾಡ್ತಾಯಿದ್ರು, ಅದನ್ನು ನಾವು ನಿಲ್ಲಿಸ್ಬಿಟ್ಟಿದ್ವಿ, ಹಾಗಾಗಿ ಈ ಸಮಾಜಮುಖಿಯಾದಂಥ ದಾನ ಧರ್ಮ ಕೆಲಸವನ್ನು ನಾನು ಮಾಡೋಣ ಅಂತ ಮತ್ತೆ ಅನ್ನಿಸ್ತು, ಹಾಗಾಗಿ ಮಾಡಿದೆ. ಸೊ ನಮಗೆ ನೀವು ಗುರುಗಳಲ್ವ, ಎಲ್ಲ ರೀತಿಯಲ್ಲೂ ತಿಳಿಸ್ತಾ ಬರ್ತಾ ಇದ್ದೀರಾ, ಹಾಗಾಗಿ ನಿಮ್ಮನ್ನೇ ಕರೆಸಿ ಇವತ್ತು ಒಂದು ಸ್ಪೀಚ್ ಕೊಡ್ಸೋಣ ಅಂತ ಕೊಡಿಸಿ ಮಾಡಿ ಆ ಮಕ್ಕಳಿಗೆಲ್ಲ ಯೂನಿಫಾರ್ಮ್ ಅದೆಲ್ಲ ಕೊಟ್ಟು ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಒಬ್ಬರು MLA, ex-MLA, DCM ಉಪಮುಖ್ಯಮಂತ್ರಿಗಳೆಲ್ಲ ಬಂದಿದ್ದರು, ಚೆನ್ನಾಗಿತ್ತು ನೋಡಿ. ಮತ್ತೆ ಅಲ್ಲಿ ಬಂದರು, ಅವ್ರಿಗೆ ಆ ಒಂದು ಕೃತಜ್ಞತಾ ಭಾವದಿಂದ ಏನು ಮಾಡಿದ್ರು, ಸಮಾಜಕ್ಕೆ ಕೊಡ್ತಾ ಹೋಗ್ತಾ ಇದ್ದಾರೆ ಅಂಥ ಒಂದು ಕೆಲಸವನ್ನು ನಾವು ನೀವೆಲ್ಲ ಮಾಡೋ ಮಟ್ಟಿಗೆ ಬೆಳಿಬೇಕು ಅಂತ ಅನ್ನೋದಾದರೆ ಈ ರೀತಿ ಡೋರ್ ಪೊಸಿಷನ್ಸನ್ನು ಕರೆಕ್ಟಾಗಿ ಇಟ್ಕೊಂಡಾಗ ಅಲ್ಲಿಂದ ಬರೋಂಥ ಎನರ್ಜಿ ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ, ಸಿರಿವಂತರನ್ನಾಗಿ ಮಾಡುತ್ತೆ. ಓಕೆ. ರೈಟ್. ಮತ್ತೊಬ್ಬರು ಏನು ಕೇಳ್ತಾ ಇದ್ದಾರೆ, ನಾರ್ತ್ ವೆಸ್ಟಲ್ಲಿ ಮಿರರ್ ಇಟ್ಕೋಬೋದಾ ಅಂತ ಕೇಳ್ತಾ ಇದ್ದಾರೆ.
ಖಂಡಿತವಾಗಿ ಇಟ್ಕೊಳ್ಬಾರ್ದು ಅಂತೇನಿಲ್ಲ. ಪ್ರಿಫರಬಲಿ ನಾರ್ತ್ ವೆಸ್ಟಲ್ಲಿ ನೀವು ಮಿರರನ್ನು ಯಾವ ಕಡೆಗೆ ಇಟ್ಕೊಂಡ್ರೆ ಒಳ್ಳೆಯದು ಅಂತಂದರೆ ಉತ್ತರ ಭಾಗಕ್ಕೆ, ದಿಸ್ ಇಸ್ ನಾರ್ತ್, ಈ ಭಾಗಕ್ಕೆ ನೋಡೋ ರೀತಿಯಲ್ಲಿ. ಅಂದರೆ ನೀವು ಇಲ್ಲಿ ನಿಂತಿದ್ದೀರಾ, ನಿಮ್ಮ ಕಾಯಿ ಹಿಂಗಿರುತ್ತೆ, ನೀವು ಇಲ್ಲಿ ನೋಡಿದಾಗ ಉತ್ತರಕ್ಕೆ ಮಿರರ್ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ಸಮಸ್ಯೆಗಳು ಆಗೋದಿಲ್ಲ. ಸೊ ನಾವು ನೋಡ್ಬೇಕಾದ್ರೆ ಉತ್ತರವನ್ನು ನೋಡ್ತಿರ್ಬೇಕು, ಉತ್ತರದ ಕಡೆಗೆ ಮಿರರ್ ಇರುತ್ತೆ. ಓಕೆ, ಸೊ ಇಷ್ಟನ್ನು ಮಾಡ್ಕೊಳ್ಳಿ. ಇದೇ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿ. ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಸಮಂಜಸವಾದ ವಿಜ್ಞಾನಿಕ ಪೂರ್ಣವಾದಂಥ ಉತ್ತರವನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ಭಗವಂತ ಎಲ್ರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹ, ಸಕಲೇಶ್ವರಗಳನ್ನ ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.